ಬಿಜೆಪಿಯವರು ರಾಮನನ್ನ ಬೀದಿಗೆ ತಂದಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಆರ್ ಅಶೋಕ್ಗೆ ಮಾನಮರ್ಯಾದೆ ಇದೆಯಾ? ಅಯೋಧ್ಯೆಗೆ ಹೋದವರೆಲ್ಲ ಪವಿತ್ರರು ಅಂತಾನ? ಬಿಜೆಪಿಯವರು ಇಂಥವನ್ನೆಲ್ಲ ಹುಡುಕ್ತಾರೆ ಅಂತ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅವರಿಗೆ ಮನಸ್ಸಿಗೆ ಬಂದಾಗ ತೀರ್ಮಾನ ಮಾಡ್ತಕ್ಕಂಥದ್ದು ಏನೋ ಒಂದು ಸ್ವಾರ್ಥಕ್ಕೆ ಹುಡುಕ್ತಾ ಇರೋದು. ಐ ಥಿಂಕ್ ಇಟ್ಸ್ ನಾಟ್ ಅ ನೈಸ್ ಥಿಂಗ್. ಅದು ಹುಡುಕ್ತಾರೆ ಬಿಜೆಪಿಯವರು ಇಂಥದ್ದನ್ನ. ಅಲ್ಲೆಲ್ಲ ಕುತ್ಕೊಂಡು ಸಮಾಧಾನದಿಂದ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ಆ ಸಮಾಧಾನ ಕೆಡ್ತಕ್ಕಂಥ ಕೆಲಸವನ್ನು ಬಿಜೆಪಿಯವರು ಮಾಡ್ತಾರೆ. ಈ ಸರ್ಕಾರಕ್ಕೆ ರಾಮ ಭಕ್ತರ ಶಾಪ ತಟ್ಟೈತೆ ಅಂತ ಅವ್ರು ಹೇಳ್ಕೊಳ್ತೀವಿ ಸರ್. ಈ ಮಾಡೋದ್ರ ಮೂಲಕ ಈ ಸರ್ಕಾರಕ್ಕೆ ರಾಮ ಭಕ್ತರ ಶಾಪ ತಟ್ಟೈತೆ. ಯಾರ ಬಂದು ಈ ಥರದ ಅದೇ ಯಾರ ಬಂದು ನಮ್ಮ ರಾಮ ಇದಲ್ಲ, ಯಾರಮ್ಮ ಶ್ರೀರಾಮ ಎಲ್ಲಿರೋ ರಾಮ ಎಲ್ಲಿ ಅಯೋಧ್ಯ. ಸೊ ಬೇರೆ ಕಡೆಯಲ್ಲಿರೋ ರಾಮ ಎಲ್ಲ ರಾಮ ಅಲ್ಲನೋ? ಏನು ರಾಮನ ಅಡ ಇಟ್ಕೊಂಡಿದ್ದಾರಂತ ಅಶೋಕ್? ಮಾನಮರ್ಯಾದೆ ಇದೆಯಾ ಅವರಿಗೆ? ಒಬ್ಬ ರಾಜಕಾರಣಿಯಾಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದವರು, ವಿರೋಧ ಪಕ್ಷದ ನಾಯಕರಾದವರು, ನಾಚಿಕೆ ಆಗೋರು ಅವರಿಗೆ ರಾಮನ ಹೆಸರು ತರೋದಕ್ಕೆ? ಅಶೋಕು ನನಗನ್ಸುತ್ತೆ ಹಿಂದೂ ವಿರೋಧಿ, ಅವರು ರಾಮನ ವಿರೋಧಿ. ನಮ್ಮ ಊರಲ್ಲಿದ್ದಾರೆ ರಾಮನ ಮಾತೆತ್ತಿರ ರಾಮನ್ನ ಬೀದಿಗೆ ತರೋದು. ಇಷ್ಟು ದಿವಸ ರಾಮನ ಹೆಸರಲ್ಲಿ ಅಯೋಧ್ಯನ ಹೆಸರಲ್ಲಿ ಆಯಿತು. 30% ಹೋಗಿಲ್ಲಲ್ಲ ಅಯೋಧ್ಯಕ್ಕೆ ಬಿ ಜೆ ಪಿಯವರು ಓಟ್ ಹಾಕಿದವರು. ಬಿ ಜೆ ಪಿಯವರಿಗೆ ಅವರೆಲ್ಲ ದ್ರೋಹಿಗಳಂತ. ಅಯೋಧ್ಯೆಗೆ ಹೋದವರೆಲ್ಲ ಪವಿತ್ರ ಹೇಳ್ಕೊಂಡು ಇವರೇ ಭಾಷಣ ಮಾಡ್ಕೊಂಡು ಹೋದ್ರಲ್ಲ. ನಾಚಿಕೆ ಆಗಲ್ಲ ಇವರಿಗೆ? ಶೇಮ್ ಅಂತೇವೆ. ಸಾಧನೆ ಏನು ಮಾಡಿದಿರಿ ಬಿ ಜೆ ಪಿಯವ್ರು ಫಸ್ಟ್ ಹೇಳಿ. ಬಡವರಿಗೆ ಹೊಟ್ಟೆಗೆ ಅನ್ನ ಕೊಟ್ಟಿದ್ದೀರಾ ಹೇಳಿ. ಹಾಂ ನೋಡ್ರಿ, ಆ ಬಿ ಜೆ ಪಿಯವರಿಗೆ ನಾ ಹೇಳಿದ್ನಲ್ಲ, ಮಾಡೋ ಕೆಲಸ ಎಲ್ಲ ಮಾಡ್ಕೊಂತ ಕುತ್ಕೋತಾರೆ ಬಿಡಿ. ನಾವು ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ? ಪ್ರತಿಭಟನೆ ಮಾಡಬೇಡ್ರಿ ಅಂತ ಏನೋ ರೂಲ್ಸ್ ಇದೆ ಅಲ್ಲಿ ದೇಶದಲ್ಲಿ. ಮಾಡ್ಕೊಳ್ಳಿ, ತಗೊಳ್ಳಿ.